ಇಂದು ಜನವರಿ 6ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಬರಹ ಒಂದು ಸಾಮಾನ್ಯವಾದ ಬರಹ ಇದ್ದರೂ ಒಂದು ಉತ್ತಮ ಉಪದೇಶ ಇಲ್ಲಿದೆ. ಶಿರೋನಾಮೆ ಟ್ಯಾಕ್ಸ್ ಡಾಜರ್ಸ್ ಲಿಸನ್. ಟ್ಯಾಕ್ಸ್ ಡಾಜರ್ಸ್ ಲಿಸನ್. The atmosphere of a marriage party of 32 persons was marred when it was detained and challenged by the railway checking staff at Mughal Sarai. The entire marriage party was found travelling without tickets in a different compartment from Gaya to Varanasi. Checked by the ticket examiners, they said that the tickets were with the person sitting in other compartments. The same evasive answer was received from other persons of the party. Very few people show any enthusiasm about paying taxes, but whether they do it grudgingly or not, they realize that one and all, without exceptions, have to share the costly burden of running their government. As all have a right to share in the benefits, so all have an obligation to carry their share of the load in supporting it, as well as seeing that it is staffed in by capable people. Therefore, there are a few, however, who specialize in tax dodging. In fact, they take a bit of glory in evading their payments through various loopholes and devices. Such a practice, if carried far enough, can weaken or wreck the country economically, as has happened in many parts of the world during the past few decades. In addition, it is a form of cheating that is not fair to others, often less fortunate, who must have imposed on them the added burden of taxes others dodge. ಕೆಳಗಂಡ್ರೆ ಬರ ಇದೆ. Human improvement is from within outward. ವಂಡರ್ಫುಲ್. ಫ್ರಾಡೆ ಅಂತ ಮಹನೀಯ ಬರೆದಂಥದ್ದು. ಕರ ತಪ್ಪಿಸುವವರೇ ಕೇಳಿರಿಲ್ಲಿ. ಲಗ್ನಕ್ಕೆ ಸಮಾರಂಭಕ್ಕೊಂದು ಪಾರ್ಟಿ ಹೊಂಟಿತ್ತು. 32 ಜನರಿದ್ದರು. ಅವರು ಮೊಘಲ್ ಸರಾಯಿ ಸ್ಟೇಷನ್ನಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಕೆಲವರು ಕೆಲವು ಕಂಪಾರ್ಟ್ಮೆಂಟ್ನಾಗ, ಕೆಲವರು ಅತ್ಲಾ ಕಡೆ ಕಂಪಾರ್ಟ್ಮೆಂಟ್ನಾಗ ಅತ್ಲಾ ಕೂತು ಟಿಕೆಟ್ ಅವ್ರ ಹತ್ತದ, ಟಿಕೆಟ್ ಇವ್ರ ಹತ್ತದ, ಟಿಕೆಟ್ ಇಲ್ಲದ ಅಂತ ಹೇಳ್ಕೊತ ಅವ್ರು ಟಿಕೆಟ್ಟ ತೊಗೊಂಡಿದ್ದಿದ್ದಿಲ್ಲ. ಅಂದಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇಳಿಸಿದರು. ಅಂದರೆ ಯಾವ ರೀತಿ ನಾವು ಟಿಕೆಟ್ ತಗೊಳ್ಳಾರ್ದೆ ಪ್ರಯಾಣ ಮಾಡಬಹುದು ಎಂಬುದಕ್ಕೊಂದು ಉದಾಹರಣೆ ಇದು. ಅದರಂತೆ ಕೇವಲ ಕೆಲವರು ಮಾತ್ರ ಕರಗಳನ್ನು ಕೊಡುವುದರಲ್ಲಿ ಉತ್ಸಾಹ ತೋರಿಸುತ್ತಾರೆ. ಟ್ಯಾಕ್ಸಸ್, ತೆರಿಗೆಗಳು, ಕರಗಳಂದ್ರೆ ಅವರು ಕೊಡುವುದನ್ನು ಒಲ್ಲದ ಮನಸ್ಸಿನಿಂದ ಅನಿವಾರ್ಯವೆಂದು ಕೆಲವರೂ ತಿಳಿದಿರುತ್ತಾರೆ. ಇಲ್ಲವೇ ಕೆಲವರು ಸರ್ಕಾರ ನಡೆಸುವ ಭಾರವು ತಮ್ಮದೆಂಬ ಜವಾಬ್ದಾರಿಯವರೂ ಆಗಿರುತ್ತಾರೆ. ಎಲ್ಲರೂ ಎಲ್ಲ ಬಗೆಯ ಸೌಕರ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಲ್ಲವೇ? ಹಾಗೆಯೇ ಅವರೆಲ್ಲರೂ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮುನ್ನಡೆಸುವ ಭಾರದ ಜವಾಬ್ದಾರಿಯವರೂ ಆಗಿರುತ್ತಾರೆ. ಸಹಾಯ ಸಲ್ಲಿಸುವ ಮೂಲಕ, ಅಂದರೆ ಕರಗಳನ್ನು ಕೊಡುವ ಮೂಲಕ. ಇಷ್ಟೇ ಅಲ್ಲ, ಸರ್ಕಾರ ಮಾಡುವ ಉದ್ಯೋಗಿಗಳು ಸಹ ಸಮರ್ಥರಾಗಿರಬೇಕೆಂದು ಕರ ನೀಡುವವರು ಬಯಸುವವರಾಗಿರುತ್ತಾರೆ. ಹೌದು, ಕೆಲವರು ಇದ್ದೇ ಇರ್ತಾರೆ. ಎಂಥವರು? ಅವರು ಭಾಳ ನಿಷ್ಣಾತರು.
ಕರಗಳನ್ನು ಹೆಂಗೆ ತಪ್ಪಿಸಿಕೊಳ್ಳಬೇಕು ಎಂಬುದರಲ್ಲಿ ನಿಷ್ಣಾತರು. ಇಂತಹರು ತಾವೇ ಹೀಗೆ ಮಾಡಿದ್ದಕ್ಕಾಗಿ ಅಭಿಮಾನವನ್ನು ಪಡ್ತಾ ಇರ್ತಾರೆ. ಖಂಡಿತ ಅಭಿಮಾನ ಪಡ್ತಾ ಇರ್ತಾರೆ. ಅನೇಕ ರೂಪದೋಷಗಳನ್ನು ಹುಡುಕ್ತಾರೆ, ಅನೇಕ ಉಪಾಯಗಳನ್ನು ಹುಡುಕ್ತಾರೆ ಕರ ತಪ್ಪಿಸಿಕೊಳ್ಳಿಕ್ಕೆ. ಇಂತಹ ವಿಧಾನವು ಅಥವಾ ರೂಢಿಯು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದದ್ದೇ ಆದರೆ ಅದು ಸರ್ಕಾರವನ್ನು ದುರ್ಬಲಗೊಳಿಸುತ್ತದೆ. ಇಷ್ಟೇ ಅಲ್ಲ, ದೇಶದ ಆರ್ಥಿಕತೆಯನ್ನು ಸಹ ಅದು ತುಂಡು ಮಾಡುತ್ತದೆ, ಹಾಳು ಮಾಡುತ್ತದೆ. ಈ ರೀತಿಯಾಗಿ ಜಗತ್ತಿನಾದ್ಯಂತ ಅನೇಕ ಭಾಗಗಳಲ್ಲಿ ಸಂಭವಿಸುವುದನ್ನು ಕಳೆದ ಕೆಲವು ದಶಕಗಳಲ್ಲಿ ನಮಗೆ ಕಂಡು ಬಂದಿದೆ. ಇನ್ನೊಂದು ವಿಶೇಷತೆ ಇದೆ. ಈ ರೀತಿ ಮಾಡುವ ವಿಧಾನವು ಕೆಲವರಿಗಂತೂ ಅನ್ಯಾಯದ್ದೇ ಆಗಿದೆ. ಅವ್ರು ಯಾರಪ್ಪ? ಪಾಪ ಕಡಿಮೆ ಭಾಗ್ಯಶಾಲಿಗಳು. ಅವ್ರು ಕರ ಕೊಡ್ತಿರ್ತಾರೆ, ಆದರೆ ಹೆಚ್ಚಿನ ತೆರಿಗೆ ಭಾರ ಕರ ಕೊಡೋರ ಮೇಲೆ ಬಿದ್ದು ಬಿಡ್ತದೆ ಸಾಮಾನ್ಯವಾಗಿ. ಯಾಕಂದ್ರೆ ಅವ್ರು ಉಳಿದವ್ರು ತಪ್ಪಿಸ್ಕೋತಾರೆ ಅಂಥೇಳಿ ಅದು ಕರಗಳನ್ನು ಪಾವತಿಸುವ ತಪ್ಪಿಸ್ಕೋತಾರಲ್ಲ ಅವರ ಭಾರವು ಎಷ್ಟೋ ಸರಿ ಇವ್ರ ಮೇಲೆ ಬೀಳ್ತದೆ ಎಂಬುವಂಥ ಒಂದು ಅಪರೂಪದ ಬರಹವನ್ನು ಮಾರುಸ್ತವರು ಬರೆದಿಟ್ಟಿದ್ದಾರಿಲ್ಲೇ. ಇನ್ನು ಅಂಡ್ರ ಬರಹ, ಮನುಷ್ಯನ ಯಾವಾಗ ಅವನು ಸುಧಾರಣೆಗೊಳ್ತಾನಪ್ಪ, ಯಾವಾಗ ಅವನಲ್ಲಿ ಪ್ರವೃತ್ತಿ ಸುಧಾರಣೆ ಆಗ್ತದೆ ಅಂದರೆ ಅದು ಒಳಗಿನಿಂದ ಬರಬೇಕು, ಹೊರಗಿನಿಂದ ಅಲ್ಲ. ಒಳಗಿನಿಂದ ಸುಧಾರಣೆಯ ಪ್ರವೃತ್ತಿ ಬರಬೇಕು ಅನ್ನೋದನ್ನು ಫ್ರಾಡೆ ಎಂಬ ಮಹನೀಯ 18ನೇ ಶತಮಾನದ ಇಂಗ್ಲೀಷ್ ಕಾದಂಬರಿಕಾರ, ಇತಿಹಾಸಕಾರ, 76 ವರ್ಷಗಳನ್ನು ಬದುಕಿದಂಥ ಫ್ರಾಡೆ ಎಂಬ ಮಹನೀಯ ಬರೆದಿಟ್ಟಂಥ ಒಂದು ಸಾಲಿದು. ಮನುಷ್ಯನ ಸುಧಾರಣೆ ಒಳಗಿನಿಂದ ಬಂದು ಅವ ಸುಧಾರಣೆಗೊಳ್ಳಬೇಕು ಅಂಥೇಳಿ. ನಮಸ್ಕಾರ.